ಧರ್ಮರಥಾಯ ಬದಲಾಮ ಕಲ್ಪವೃಕ್ಷ ಮನೋಕಾಮ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಕ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಮಿಕ್ಸಿಂಗ್ ಬೌಲ್ ಒಳಗೆ ಇದು ಹಾಕ್ಕೋಬೇಕು, ಏನಂದರೆ ಕಾಬೂಲ್ ಚೆನ್ನ ಓವರ್ ನೈಟ್ ಸೋಕ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಓವರ್ ನೈಟ್ ಸೋಕ್ ಮಾಡ್ಕೊಂಡಿದ್ದೀನಿ ನಾನು. ಕ್ವಾಂಟಿಟಿ ಜಾಸ್ತಿ ಕಡಿಮೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಆಯಿತಾ, ನೆಕ್ಸ್ಟ್ ಇವಾಗ ಅವಲಕ್ಕಿ ಇದೆಲ್ಲ ನೆನೆಸ್ಕೊಂಡು ಅವಲಕ್ಕಿ ಇದಕ್ಕೆ ಹಾಕ್ಕೊಬೇಕು. ಓಕೆ, ನೆಕ್ಸ್ಟ್ ಸ್ವಲ್ಪ ಬಟಾಣಿ ಹಾಕೋಣ. ಯಾವುದೇ ಮಸಾಲ ಬೇಡ, ಇಷ್ಟೇ ಸಾಕು. ಓಕೆ, ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ. ಇವಾಗ ಅಡಿಗೆಗೆ ಬಂದು ಯಾವಾಗೂ ಸ್ವಲ್ಪ ದಪ್ಪ ಉಪ್ಪೇ ಅಡಿಗೆ ಟೇಸ್ಟ್ ಕೊಡೋದು, ಸಣ್ಣ ಉಪ್ಪು ಅಡಿಗೆ ಏನಷ್ಟು ಟೇಸ್ಟ್ ಕೊಡೋಲ್ಲ. ಸ್ವಲ್ಪ ದಪ್ಪ ಉಪ್ಪು ಹಾಕ್ಕೊಂಡೆ, ಆಯಿತಾ. ಸ್ವಲ್ಪ ದಪ್ಪ ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು, ಓಕೆ, ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇದನ್ನೆಲ್ಲ, ಆಯಿತಾ. ನೀವು ಜಾಸ್ತಿ ಕ್ವಾಂಟಿಟಿ ಇದ್ದರೆ 2 ಟ್ರಿಪ್ ಹಾಕ್ಕೋಬೋದು, ಸ್ವಲ್ಪ ಕ್ವಾಂಟಿಟಿ ಇದ್ದರೆ 1 ಟ್ರಿಪ್ ಹಾಕೋ. ಮಸಾಲ ಎಲ್ಲ ಬೇಡ. ನೆಕ್ಸ್ಟ್ ಇವಾಗ ಆನಿಯನ್ ಹಾಕ್ಕೊತೀನಿ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಹಾಕ್ಕೊತೀನಿ. ಖಾರ ನೋಡ್ಕೊಂಡು ಹಾಕೋಬೇಕು, ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಲ್ಲ, ಹಾಗಾಗಿ ಜಾಸ್ತಿ ಎಲ್ಲ ಹಾಕೋದೆಲ್ಲ ಬೇಡ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಎಲ್ಲದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿದರೆ ಸ್ವಲ್ಪ ಜೀರಿಗೆ ಅಷ್ಟೇ ಹಾಕ್ಕೋಬೇಕು, ಬಾಕಿ ಯಾವ ಮಸಾಲ ಬೇಡ. ಓಕೆನಾ, ಇವಾಗೆಲ್ಲ ನೀಟಾಗಿ ಹೊಂದ್ಕೋಬೇಕು. ಸಾಲ್ಟ್ ಅವಾಗಿ ನಾವು ಹಾಕಿವಲ್ಲ, ಒಂದ್ಸಲ ನೋಡ್ಕೋಬೇಕಷ್ಟೆ ಸಾಲ್ಟ್ ಆಗಿದೆಯೋ ಇಲ್ಲ ಅಂಥೇಳಿ ಟೇಸ್ಟ್ ಮಾಡಿ ನೋಡ್ಕೋಬೇಕು. ಇದೆಲ್ಲ ಬೇಳೆ ಜೊತೆ ಅವಲಕ್ಕಿ ರುಬ್ಬಬೇಕಾದ್ರೆ ಹಾಕ್ಕೊಂಡ್ಬಿಟ್ಟಿದ್ವಿ ನಾವು. ಓಕೆ, ಇದರಲ್ಲಿ ಆಲೂಗಡ್ಡೆ ಯೂಸ್ ಮಾಡಿಲ್ಲ ನಾನು, ಆಲೂಗಡ್ಡೆ ಬೇಡ ಅಂಥೇಳಿ. ಸ್ವಲ್ಪ ಇದು ಮಿಶ್ರಣದ ಬ್ಯಾಟರ್ ಎಲ್ಲ ಮಿಶ್ರಣ ಆಗಿದೆಯಲ್ಲ, ಇದನ್ನ ತೊಗೊಂಡು ಕೈಯೊಳಗೆ ಈ ಥರ ಲಡ್ಡು ಮಾಡಿಕೊಂಡು, ಆಯಿತಾ, ಇವಾಗ ಈ ಥರ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಓಕೆ, ನಿಮ್ಗೆ ಯಾವ ದೊಡ್ಡದು ಬೇಕಾ ಚಿಕ್ಕದು ಬೇಕಾ ನೋಡಿಕೊಂಡು ಈ ಥರ ಮಾಡ್ಕೋಬೇಕು. ಓಕೆ, ಇಲ್ಲಿ ಮಾಡಿದ್ದೀನಿ ನೋಡಿ, ಈ ಥರ ಎಲ್ಲ ಲೈನಾಗಿ ಮಾಡ್ಕೋಬೇಕು ಇವಾಗ. ಓಕೆ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಅಷ್ಟನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಅಲ್ಲ ಇದು, ಆಲೂಗಡ್ಡೆ ಬಳಸೇ ಇಲ್ಲ ಇದಕ್ಕೆ, ತುಂಬ ಹೆಲ್ದಿ ಆಗಿರುವಂಥದ್ದು. ವಿಡಿಯೋ ಯಾರು ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಇನ್ನೂ ಇದೆ. ಓಕೆ, ಆಯಿತಾ, ಈ ಥರ ಮಾಡ್ಕೊಂಡು ಇಟ್ಕೋಬೇಕು, ಆಯಿತಾ. ಓಕೆ, ನೆಕ್ಸ್ಟ್ ಎಲ್ಲವನ್ನೂ ಇದೇ ಸೈಜ್ ದೊಡ್ಡದು ಚಿಕ್ಕದು ಅಥವಾ ಯಾವ ಸೈಜ್ ಆದರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಆಯಿತು, ಎಲ್ಲವೂ ಈ ಥರ ಮಾಡಿ ಇಟ್ಕೊಂಡ್ರೆ ಇವಾಗ ಇವನ್ನ ಫ್ರೈ ಹಾಕೋಣ. ಓಕೆ, ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ ಅದರಲ್ಲಿ ಕೋಟ್ ಮಾಡ್ಕೊಂಡು, ಓಕೆ, ಕೋಟ್ ಮಾಡಿಕೊಂಡು ಇವಾಗ ಫ್ರೈ ಮಾಡ್ಕೋಬೇಕಿದೆ. ಈ ಥರ ಎಲ್ಲ ಬ್ರೆಡ್ ಕ್ರಮ್ಸ್ನಲ್ಲಿ ಕೋಟ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಫ್ರೈ ಮಾಡೋಣ. ತುಂಬ ಟೇಸ್ಟಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟು, ಮತ್ತು ಹಾಗೆ ಅಷ್ಟೇ ಹೆಲ್ದಿ ಆಗಿರುತ್ತೆ. ಮಸಾಲ ಅಂತ ಯಾವ ಮಸಾಲ ಪದಾರ್ಥ ಹಾಕಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಲ್ಲ. ಬೇಕಾದರೆ ಸ್ವಲ್ಪ ಜೀರಿಗೆ ಒಂದೇ ಹಾಕ್ಕೊಳ್ಳಿ ಡೈಜೆಷನ್ಗೆ ಅಂತ ಹೇಳಿ. ಇದರಲ್ಲಿ ಅವಲಕ್ಕಿ ಹಾಕಿದೆ, ಅವಲಕ್ಕಿ ಇದೆಯಲ್ಲ ಡಯಟಿಗೆ ಬರುತ್ತೆ. ಓಕೆ, ಕಾಬೂಲ್ ಚೆನ್ನ ಅದು ಡಯಟಿಗೂ ಬರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು ಆಗ್ಬೋದು, ಬೆಳಿಗ್ಗೆ ಟಿಫಿನ್ಗೂ ಆಗ್ಬೋದು, ಡಯಟ್ಗೂ ಆಗುತ್ತೆ, ಚಿಕ್ಕ ಮಕ್ಕಳಿಗೂ ಆಗುತ್ತೆ, ಎಲ್ಲದಕ್ಕೂ ಬರುತ್ತೆ, ಮಲ್ಟಿಪರ್ಪಸ್. ಓಕೆ, ಬ್ರೆಡ್ ಕ್ರಮ್ಸ್ ಅಂತ ಡಿಪ್ ಮಾಡಿದೆ. ಇವಾಗೆಲ್ಲ ಒಂದು ಸರಿ ಎಲ್ಲದನ್ನು ಕೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದರಿಂದ ಎಲ್ಲದನ್ನು ಸ್ವಲ್ಪ ಆಯಿಲಿ ಫುಡ್ ಎಲ್ಲ ಅವಾಯ್ಡ್ ಮಾಡಿಕೊಂಡು ಸ್ವಲ್ಪ ಶಾಲೋ ಫ್ರೈನೇ ಮಾಡ್ಕೊಳ್ಳೋಣ, ಡೀಪ್ ಫ್ರೈ ಎಲ್ಲ ಬೇಡ. ಓಕೆ, ಶಾಲೋ ಫ್ರೈ, ಇನ್ನು ಸ್ವಲ್ಪ ಆಯಿಲ್ ಬೇಕಂದರೆ ಹಾಕ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಓಕೆ, ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿದೆ.
ತುಂಬ ಈಸಿ ಹಾಗೂ ಹೆಲ್ದಿ ರೆಸಿಪಿ. ಒಂದು ಸೈಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಓಕೆ, ಎರಡು ಸೈಡು ನೀಟಾಗಿ ಶಾಲೋ ಫ್ರೈ ಮಾಡ್ಕೊಂಡು. ಓಕೆ, ಈ ಥರ ಆದರೂ ತಿನ್ಬೋದು, ಅಥವಾ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದರೂ ತಿನ್ಬೋದು. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ಆ್ಯಂಡ್ ಈಸಿ ಆಗಿರೋವಂಥ ರೆಸಿಪಿ ಇದು. ಮಾಡೋರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲದಕ್ಕೂ ಬರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪ್ಲೀಸ್. ಹಾಗೆ ಕಮೆಂಟ್ ಹಾಕಿ. ತುಂಬ ಟೇಸ್ಟಿ ಆಗಿರುತ್ತೆ. ಅದರಲ್ಲಿ ಕಡಲೆಕಾಳು, ಕಾಬೂಲ್ ಚೆನ್ನ ಅಂತಾರಲ್ಲ ಅದು, ಅವಲಕ್ಕಿ ಎಲ್ಲ ಟೇಸ್ಟಿ, ಬಟಾಣಿ ಎಲ್ಲ ಹಾಕಿದೆ. ಆಲೂಗಡ್ಡೆ ಏನು ಬಳಸಿಲ್ಲ. ಇದು ಎಲ್ಲರೂ ಕಟ್ಲೆಟ್ ಅಂದ್ಕೊಳ್ಳಿ ಆಲೂಗಡ್ಡೆ ಹಾಕಿರ್ತಾರ ಅಂದ್ಕೊಂತಾರೆ. ಈ ಕಟ್ಲೆಟ್ಗೆ ಆಲೂಗಡ್ಡೆ ಹಾಕಿಲ್ಲ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.